ಮಾಡಿಸ್ಕೊಂಡಿದ್ದೀರಾ ಅಕ್ಯುಪಂಕ್ಚರ್? ಹೌದಾ? ಅದು ಯಾಕೆ ಅಕ್ಯುಪಂಕ್ಚರ್ ಅಂದ್ರೆ ಮೇನ್ ಆಗಿ ನಮ್ಮ ಬಾಡಿಯಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಚಾನೆಲ್ಸ್ ಇರುತ್ತೆ, ಎನರ್ಜಿ ಚಾನೆಲ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಕೆಲವೊಂದು ಡಿಸೀಸ್ಗೆ ಅಥವಾ ಕೆಲವೊಂದು ಆರ್ಗನ್ ಪರ್ಟಿಕ್ಯುಲರ್ ಚಾನೆಲ್ ಪಾಯಿಂಟ್ ಅಲ್ಲಿ ಇರುತ್ತೆ. ಸೊ ಅದನ್ನು ನಾವು ಲೈಕ್ ನೀಡಲ್ಸ್ ಇಂದ ಅಥವಾ ಅಕ್ಯುಪಂಕ್ಚರ್ ಅಂದ್ರೆ ನೀಡಲ್ಸ್ ಯೂಸ್ ಮಾಡಿ ಆ ಪಾಯಿಂಟ್ ಅನ್ನ ಸ್ಟಿಮ್ಯುಲೇಟ್ ಮಾಡುವುದು. ಪ್ರೆಷರ್ ಅಂದ್ರೆ ಜಸ್ಟ್ ನಿಮ್ಗೆ ಥಂಬ್ ಯೂಸ್ ಮಾಡಿ ಪ್ರೆಷರ್ ಕೊಟ್ಟು ಲೈಕ್ ಚಾನೆಲ್ ನ ಎನರ್ಜೈಸ್ ಮಾಡುವುದು. ಸೊ ಅದರಿಂದ ಕೆಲವೊಂದು ಡಿಸೀಸ್ ಅನ್ನ ಕ್ಯೂರ್ ಮಾಡುದು. ಫಾರ್ ಎಕ್ಸಾಂಪಲ್ ಲೈಕ್ ಕೆಲವೊಂದು ಡಿಸೀಸಸ್ ಎಸ್ಪೆಷಲಿ ನಾವು ಎಪಿಲೆಪ್ಸಿ ಇರ್ಬೋದು ಅಥವಾ ಸೈಕಿಯಾಟ್ರಿಕ್ ಡಿಸೀಸಸ್ ಲೈಕ್ ಆಂಗ್ಸೈಟಿ ಇರ್ಬೋದು ಅಥವಾ ನಿದ್ರಾಹೀನತೆ ತೊಂದರೆ ಇರ್ಬೋದು, ಡಿಪ್ರೆಷನ್ಸ್ ಇರ್ಬೋದು. ಈ ತರ ಕೆಲವೊಂದು ಡಿಸೀಸ್ ಸಹ ನಾವು ಹೆಲ್ಪ್ ಮಾಡ್ತೀವಿ. ಎಸ್ಪೆಷಲಿ ತಲೆನೋವು ಅಥವಾ ಬೇರೆ ಲೈಕ್ ಮೆಟಬಾಲಿಕ್ ಡಿಸೀಸಸ್ ಸಹ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಕ್ರೋನಿಕ್ ಪೇನ್ಸ್ ಏನೇನಿರುತ್ತೆ ಲೈಕ್ ಈವನ್ ಆರ್ಥರೈಟಿಸ್ ಇದನ್ನು ಸಹ ಅಕ್ಯುಪಂಕ್ಚರ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಮಾಕ್ಸಿಮೇಷನ್ ಕಪ್ಪಿಂಗ್ಸ್ ಅಂತ ಸಹ ಇರುತ್ತೆ. ಸೊ ಅದನ್ನು ಸಹ ಪೇನ್ ರಿಡ್ಯೂಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಫಿಸಿಯೋಥೆರಪಿ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಫಿಸಿಯೋಥೆರಪಿ ಅಂಡ್ ಎಕ್ಸರ್ಸೈಸ್ ಥೆರಪಿ. ಸೊ ಫಿಸಿಯೋಥೆರಪಿಯಲ್ಲಿ ಕೆಲವೊಂದು ಎಲೆಕ್ಟ್ರಿಕಲ್ ಟ್ರೀಟ್ಮೆಂಟ್ಸ್ ಅಂತ ನಾವು ಹೇಳ್ತೀವಿ, ಲೈಕ್ ಎಲೆಕ್ಟ್ರಿಕಲ್ ಕರೆಕ್ಷನ್ ಥೆರಪಿ, ಅಲ್ಟ್ರಾಸೌಂಡ್ ಯೂಸ್ ಮಾಡಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಅಥವಾ ಟೆನ್ಸ್ ಅಂತ ನಾವು ಹೇಳ್ತೀವಿ. ಸೊ ಇದು ಮೇನ್ ಆಗಿ ನ್ಯೂರೋಮಸ್ಕ್ಯುಲರ್ ಡಿಸೀಸಸ್ ಏನೇನಿದೆ ಅದರಲ್ಲೂ ಲೈಕ್ ಅಂಡ್ ಪೇನ್ ಕಡಿಮೆ ಮಾಡಲಿಕ್ಕೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಎಕ್ಸರ್ಸೈಸ್ ಥೆರಪಿ, ಸೊ ಲೈಕ್ ಎಸ್ಪೆಷಲಿ ಪೇನ್ ಕಂಡೀಷನ್ಸ್ ಅಲ್ಲಿ ಎಕ್ಸರ್ಸೈಸ್ ಅಥವಾ ಪೋಸ್ಟ್ ಸರ್ಜರಿ ಆದ್ಮೇಲೆ ಫಿಸಿಯೋಥೆರಪಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವಾಗ ಹೇಳ್ಬೋದು ಕೆಲವರು ಲೈಕ್ ಆಲ್ರೆಡಿ ನನಗೆ ಪೇನ್ ಇದೆ, ಯಾಕೆ ಎಕ್ಸರ್ಸೈಸ್ ಮಾಡಬೇಕು, ಮತ್ತೆ ಪೇನ್ ಅಕ್ಯುವೇಟ್ ಆಗುತ್ತಲ್ವಾ? ಸೊ ಆ ಥರ ಅಲ್ಲ. ಸೊ ಯಾವಾಗ ನೀವು ಎಕ್ಸರ್ಸೈಸ್ ಮಾಡ್ತೀರಾ ಅಲ್ಲಿ ಸರೌಂಡಿಂಗ್ ಮಸಲ್ಸ್ ಸ್ಟ್ರೆಂತ್ ಆಗುತ್ತೆ. ಅಂಡ್ ಯಾವುದು ಪೇನ್ ಕಾಸ್ ಮಾಡುವಂತ ಸಬ್ಸ್ಟೆನ್ಸ್ ಬಿ ಅಥವಾ ಇನ್ಫ್ಲಮೇಟರಿ ಮಾರ್ಕರ್ಸ್ ಎಲ್ಲ ಇರುತ್ತೆ ಅದು ಡ್ರೈನ್ ಔಟ್ ಆಗಿ ಲೈಕ್ ಹೆಲ್ದಿ ಲೈಕ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಪೇನ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಬೇರೆ ಥೆರಪಿ ನಮ್ದು ಲೈಕ್ ಮ್ಯಾಗ್ನೆಟೋಥೆರಪಿ, ಕ್ರೋಮೋಥೆರಪಿ ಅಂತ ಇದೆ. ಮ್ಯಾಗ್ನೆಟ್ಸ್ ಅಂಡ್ ಕೆಲವೊಂದು ಪರ್ಟಿಕ್ಯುಲರ್ ಚಾರ್ಜ್ ಲೈಕ್ ಲೈಟ್ಸ್ ಅಥವಾ ಆಯಿಲ್ಸ್ ಯೂಸ್ ಮಾಡಿ ಕೆಲವೊಂದು ಟ್ರೀಟ್ಮೆಂಟ್ ಕೊಡುವಂಥದ್ದು. ಅಂಡ್ ಇನ್ನೊಂದು ಡಯಟ್ ಥೆರಪಿ, ಡಯಟ್ ಅಂಡ್ ಫಾಸ್ಟಿಂಗ್. ಸೊ ಲೈಕ್ ಯಾವ್ಯಾವ್ದು ಕಾಯಿಲೆಗಳಿಗೆ ಯಾವ್ಯಾವ ತರಹದ ಆಹಾರ ತಗೊಳ್ಬೇಕು, ಲೈಕ್ ಪ್ರೋಟೀನ್ ಅಂದ್ರೆ ಈವನ್ ಫಾಸ್ಟಿಂಗ್. ಎಷ್ಟು ಜನ ಎಲ್ಲ ಉಪವಾಸ ಮಾಡ್ತೀರಾ? ಉಪವಾಸದ ಬಗ್ಗೆ ಗೊತ್ತಿದೆ? ಉಪವಾಸ ಎಷ್ಟು ಜನ ಮಾಡ್ತೀರಾ? ಸೊ ಫಾಸ್ಟಿಂಗ್ ಅಂದ್ರೆ ನೀವು ಪೂರ್ತಿ ದಿನ ಡ್ರೈ ಫಾಸ್ಟಿಂಗ್ ಮಾಡ್ತೀರಾ, ಏನು ತಗೊಳ್ಳದೆ ನೀರು ಸಹ ಕುಡಿದೆ ಆ ಥರ ಮಾಡ್ತೀರಾ? ಓಕೆ, ಆ ಥರ ಮಾಡಬಾರ್ದು. ಡ್ರೈ ಫಾಸ್ಟಿಂಗ್ ಯಾರಿಗೂ ಸಹ ಅಡ್ವೈಸ್ ಮಾಡಲ್ಲ. ಸೊ ನಿಮಗೆ ಫಾಸ್ಟಿಂಗ್ ಟೈಮಲ್ಲಿ ಮೇಜರ್ ಆಗಿ ಡಿಟಾಕ್ಸಿಫೈ ಆಗೋದು ಅಂಡ್ ಲೈಕ್ ನಮ್ಮ ಗ್ಯಾಸ್ಟ್ರಿಕ್ ಸಿಸ್ಟಮ್ ಸ್ವಲ್ಪ ರೆಸ್ಟ್ ಕೊಡುವಂಥದ್ದು. ಸೊ ಆ ಟೈಮಲ್ಲಿ ನೀವು ಏನು ಮಾಡಬೇಕು, ಟಾಕ್ಸಿನ್ಸ್ ಎಲ್ಲ ಎಕ್ಸ್ಟ್ರೀಟ್ ಆಗಬೇಕಂದ್ರೆ ಯಾವುದಾದ್ರೂ ಲಿಕ್ವಿಡ್ ಡಯಟ್ ಆಗಿ ಹೋಗಿ. ಸೊ ಲಿಕ್ವಿಡ್ ಅಂದ್ರೆ ಯಾವುದಾದ್ರು ಬಟರ್ ಮಿಕ್ಸ್ ಅಥವಾ ವೆಜಿಟೇಬಲ್ ಜ್ಯೂಸಸ್, ಫ್ರೂಟ್ ಜ್ಯೂಸಸ್ಗಿಂತ ಸಾಧ್ಯ ಆದಷ್ಟು ವೆಜಿಟೇಬಲ್ ಜ್ಯೂಸಸ್, ಎಸ್ಪೆಷಲಿ ಯಾರಿಗಾದ್ರೂ ಫ್ಯಾಟಿ ಲಿವರ್ ಅಥವಾ ಲಿವರ್ ತೊಂದರೆ ಇರೋದು ಸಾಧ್ಯ ಆದಷ್ಟು ಫ್ರೂಟ್ ಜ್ಯೂಸ್ನ ಅವಾಯ್ಡ್ ಮಾಡಿ ವೆಜಿಟೇಬಲ್ ಜ್ಯೂಸಸ್ ಅಥವಾ ವೆಜಿಟೇಬಲ್ ತಗೊಳ್ಳುವಂಥದ್ದು ಅದು ತಗೊಳ್ಳೋದು ಬೆಸ್ಟ್. ಅಂಡ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ಸ್ ಅಂತ ನಾವು ಹೇಳ್ತೀವಿ. ಕೆಲವೊಂದು ಪರ್ಟಿಕ್ಯುಲರ್ ಟೈಮ್ ಪೂರ್ತಿ ಹೊಟ್ಟೆ ಖಾಲಿ ಮಾಡುವಂಥದ್ದು, ಕೆಲವೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಊಟ ಮಾಡುವಂಥದ್ದು. ಸೊ ಅದು ಲೈಕ್ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ, ಅವರಿಗೆಲ್ಲ ಹೇಳ್ಬೋದು ನಾವು ಫಾಸ್ಟಿಂಗ್ ಮಾಡಿಕ್ಕೆ ಆಗಲ್ಲ ಅಂತ. ಸ್ಪೆಷಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ಸ್ ಲೈಕ್ ಈವನ್ ಶುಗರ್ ಪೇಷಂಟ್ಸ್ಗೆಲ್ಲ ಲೈಕ್ ಹೆಲ್ಪ್ ಆಗ್ತದೆ. ಅಂಡ್ ಈವನ್ ಕೆಲವೊಂದು ರಿಸರ್ಚ್ ಪೇಪರ್ಸ್ ಸಹ ಇದೆ ಲೈಕ್ ಅದಕ್ಕೆ ಸ್ಟ್ರೆಂಥನ್ ಮಾಡ್ತಾರೆ. ಸೊ ಅದು ಸಹ ನಾವು ಯೂಸ್ ಮಾಡ್ತೀವಿ. ಅಂಡ್ ಮೇಜರ್ ಆಗಿ ಯೋಗ ಇದೆ. ಸೊ ಯೋಗದಲ್ಲಿ ಮೇಜರ್ ಆಗಿ ಎಲ್ಲದಕ್ಕೂ ಸಹ ಅದರಲ್ಲೇ ಉತ್ತರ ಇದೆ. ಸೊ ಯೋಗದಲ್ಲಿ ಲೈಕ್ ನಿಮಗೆ ಐ ಎಕ್ಸರ್ಸೈಸ್, ಲಿಸ್ನಿಂಗ್ ಎಕ್ಸರ್ಸೈಸ್, ಬೇರೆ ತರ ಲೈಕ್ ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡಬೇಕಂದ್ರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಈ ತರ ಎಲ್ಲನೂ ಇದೆ. ಸೊ ನಮ್ಮಲ್ಲಿ ಮೇಜರ್ ಆಗಿ ಯಾವೆಲ್ಲ ಡಿಸೀಸಸ್ ಟ್ರೀಟ್ ಮಾಡುವಂತಂದ್ರೆ ಮೇಜರ್ ಆಗಿ ಲೈಕ್ ಸೈಕಿಯಾಟ್ರಿಕ್ ಇಲ್ನೆಸ್ ಲೈಕ್ ಆಂಗ್ಸೈಟಿ, ಡಿಪ್ರೆಷನ್ಸ್ ಇರ್ಬೋದು ಅಥವಾ ಇನ್ಸೋಮಿಯಾ, ಹೆಡ್ಏಕ್ಸ್ ಇರ್ಬೋದು, ಇವನ್ ಸ್ಕಿಜೋಫ್ರೀನಿಯಾ ವಿತ್ ಮೆಡಿಕೇಶನ್ಸ್ ನಾವು ಲೈಕ್ ಯಾವುದೇ ಡಿಸೀಸ್ ಆದ್ರೂ ನಾನು ಇಲ್ಲಿ ಬರ್ತೀನಿ ಇಂಟರ್ಮಿಡಿಯೇಟ್ ಸಿಸ್ಟಮ್ ಲೈಕ್ ಆಯುಷಿಕವಾಗಿ ನಾನು ಜಾಯಿನ್ ಆಗ್ತೀನಿ ಅಂದ್ರೆ ಲೈಕ್ ಬಿಟ್ಟು ಅಲೋಪತಿ ಮೆಡಿಕೇಶನ್ ಬಿಟ್ಟು ಕಂಪ್ಲೀಟ್ ಇದು ಮಾಡಿ ಅಂತ ಹೇಳಲ್ಲ. ಸೊ ಇಂಟರ್ಗ್ರೇಟೆಡ್ ಅಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಇಮಿಡಿಯೇಟ್ಲಿ ಅದನ್ನು ಸಹ ಬಿಡಬಾರ್ದು. ಸೊ ಇವೆರಡು ಒಟ್ಟಿಗೆ ಮಾಡಿಕೊಂಡು ಹೋಗ್ಬೇಕು. ಸೊ ಆವಾಗ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಲೈಕ್ ಸೈಕಿಯಾಟ್ರಿಕ್ ಇಲ್ನೆಸ್ ಅಥವಾ ನ್ಯೂರೋಮಸ್ಕ್ಯುಲರ್ ಡಿಸೀಸಸ್ ಅಥವಾ ಈವನ್ ಆಟೋಇಮ್ಯೂನ್ ಡಿಸೀಸ್ ಸಹ ನಾವು ಟ್ರೀಟ್ ಮಾಡ್ತೇವೆ. ಅಂಡ್ ಪ್ಯಾರಾಲಿಸಿಸ್ ಪೇಷಂಟ್ಸ್ ಯಾರಿದ್ದಾರೆ ಅವರಿಗೂ ಸಹ ಲೈಕ್ ಹೆಲ್ಪ್ ಆಗುತ್ತೆ ಈ ಥರ
ನಿಮಗೆ